ಒಬ್ಬ ವ್ಯಕ್ತಿಯ ಸಂಪತ್ತು 80 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದರೆ ಹೇಗಿರುತ್ತದೆ ಎಂದು ಎಂದಾದರೂ ಯೋಚಿಸುತ್ತಿದ್ದೀರಾ? ಇಂದು ನಾವು ಮಾತನಾಡಲಿರುವ ವ್ಯಕ್ತಿ ಕೇವಲ ಕಾರುಗಳನ್ನು ಮಾತ್ರ ನಿರ್ಮಿಸುತ್ತಿಲ್ಲ, ರಾಕೆಟ್ಗಳನ್ನು ಅಂತರಿಕ್ಷಕ್ಕೆ ಕಳುಹಿಸಿದ್ದಾರೆ, ಇಂಟರ್ನೆಟ್ಟನ್ನು ಉಪಗ್ರಹಗಳ ಮೂಲಕ ಜಗತ್ತಿನಾದ್ಯಂತ ತಲುಪಿಸುತ್ತಿದ್ದಾರೆ ಮತ್ತು ಭವಿಷ್ಯದ ತಂತ್ರಜ್ಞಾನವನ್ನು ರೂಪಿಸುತ್ತಿದ್ದಾರೆ. ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಎಲನ್ ಮಸ್ಕ್. ಕೇವಲ ತಜ್ಞರ ಪ್ರಕಾರ ಅವರು ಇತಿಹಾಸದಲ್ಲೇ ಮೊದಲ ಟ್ರಿಲಿಯನೇರ್ ಆಗುವ ಸಾಧ್ಯತೆ ಇದೆ. ಆದರೆ ಇದು $1 ಟ್ರಿಲಿಯನ್ ಎಂದರೆ ಎಷ್ಟು ಮತ್ತು ಎಲನ್ ಮಸ್ಕ್ ಅಷ್ಟು ದೊಡ್ಡ ಸಂಪತ್ತನ್ನು ಹೇಗೆ ಗಳಿಸಬಹುದು? ಈ ವಿಡಿಯೋದಲ್ಲಿ ನಾವು ಎಲನ್ ಮಸ್ಕ್ ಮತ್ತು ಯಶಸ್ಸಿನ ರಹಸ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿ. ಇಂದು ನಾವು ಜಗತ್ತಿನ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಎಲನ್ ಮಸ್ಕ್ ಅವರ ಬಗ್ಗೆ ಮಾತನಾಡಲಿದ್ದೇವೆ. $1 ಟ್ರಿಲಿಯನ್ ಎಂದರೆ ಎಷ್ಟು ಹಣ ಗೊತ್ತಾ? 1 ಮಿಲಿಯನ್ ಅಂದರೆ 10 ಲಕ್ಷ, 1 ಬಿಲಿಯನ್ ಅಂದರೆ 100 ಕೋಟಿ, ಆದರೆ 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ ಡಾಲರ್. ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಆರ್ಥಿಕ ವಿಶ್ಲೇಷಕರು ಎಲನ್ ಮಸ್ಕ್ ಭವಿಷ್ಯದಲ್ಲಿ ವಿಶ್ವದ ಮೊದಲ ಟ್ರಿಲಿಯನರ್ ಆಗಬಹುದು ಎಂದು ಹೇಳಿದ್ದಾರೆ. ಹಾಗಾದರೆ ಎಲನ್ ಮಸ್ಕ್ ಯಾರು? ಅವರ ಸಂಪತ್ತು ಹೇಗೆ ಇಷ್ಟು ವೇಗವಾಗಿ ಬೆಳೆಯುತ್ತಿದೆ ಮತ್ತು ಅವರು ನಿಜವಾಗಿಯೂ ವಿಶ್ವದ ಮೊದಲ ಟ್ರಿಲಿಯನರ್ ಆಗಬಹುದೇ? ಬನ್ನಿ ತಿಳಿಯೋಣ. ಎಲನ್ ಮಸ್ಕ್ 1971ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಕಂಪ್ಯೂಟರ್ ಮತ್ತು ತಂತ್ರಜ್ಞಾನದಲ್ಲಿ ಅಪಾರ ಆಸಕ್ತಿ ಇತ್ತು. ಕೇವಲ 12 ವರ್ಷಗಳಲ್ಲಿ ಬ್ಲಾಸ್ಟರ್ ಎಂಬ ವಿಡಿಯೋ ಗೇಮನ್ನು ನಿರ್ಮಿಸಿ ಮಾರಾಟ ಮಾಡಿದ್ದರು. ನಂತರ ಅವರು ಕೆನಡಾ ಮತ್ತು ಅಮೆರಿಕಾದ ತೆರಳಿ ಉನ್ನತ ಶಿಕ್ಷಣ ಪಡೆದರು. ಆದರೆ ಓದಿನ ಮಧ್ಯದಲ್ಲೇ ಉದ್ಯಮ ಆರಂಭಿಸುವ ನಿರ್ಧಾರ ತೆಗೆದುಕೊಂಡರು. ಅವರ ಮೊದಲ ಕಂಪನಿ ಜಿಪ್2. ಈ ಕಂಪನಿಯನ್ನು ಮಾರಾಟ ಮಾಡಿ ಅವರು ಲಕ್ಷಾಂತರ ಡಾಲರ್ ಗಳಿಸಿದರು. ಅದಾದ ನಂತರ X.com ಎಂಬ ಆನ್ಲೈನ್ ಪಾವತಿ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಮುಂದೆ ಅದು ಪೇಪಾಲ್ ಆಗಿ ಬೆಳೆಯಿತು. ಪೇಪಾಲನ್ನು ಮಾರಾಟ ಮಾಡಿದ ನಂತರ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಎಲನ್ ಮಸ್ಕ್ ಅವರ ಸಂಪತ್ತಿನ ದೊಡ್ಡ ಭಾಗ ಟೆಸ್ಲಾ ಕಂಪನಿಯಿಂದ ಬಂದಿದೆ. ಟೆಸ್ಲಾ ಕಂಪನಿಯ ಕಾರು ತಯಾರಿಸುವ ಕಂಪನಿಯಲ್ಲ, ಇದು ಎಲೆಕ್ಟ್ರಿಕ್ ವಾಹನಗಳ ಕ್ರಾಂತಿಯನ್ನು ಆರಂಭಿಸಿದ ಸಂಸ್ಥೆ. ಒಮ್ಮೆ ಜನರು